ಡಾಕ್ಟರ್, ನಾನು ಭೂಮಿಕಾ ಮಾತಾಡ್ತಿದ್ದೀನಿ. ಓ ಭೂಮಿಕಾ ಅವರೇ, ಹೇಳಿ. ಹೇಗಿದ್ದೀರಾ? ಏನಾದ್ರೂ ತೊಂದರೆ ಆಗ್ತಿದ್ಯಾ? ಅದು ಡಾಕ್ಟರ್, ಸ್ವಲ್ಪ ತಲೆ ಸುತ್ತಂಗಾಗ್ತಿದೆ, ನಿಂತ್ರೆ ಬ್ಯಾಲೆನ್ಸ್ ತಪ್ತಿದೆ. ಈಗ ತಾನೇ ಬೀಳೋಂಗಾಯ್ತು, ಬಟ್ ನಾನು ಕಂಟ್ರೋಲ್ ಮಾಡ್ಕೊಂಡೆ. ಓ ಹೌದಾ ಮೇಡಮ್, ಇದು ಡಿಸೀಸ್ ಪ್ರೋಗ್ರೆಸ್ ಆಗ್ತಿರೋ ಲಕ್ಷಣಗಳು. ಇನ್ಮುಂದೆ ಈ ತರ ಸಿಂಪ್ಟಮ್ಸ್ಗಳು ಸ್ವಲ್ಪನೇ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇನ್ನೇನೇನಾಗ್ಬಹುದು ಡಾಕ್ಟರ್? ಅದು ಬೇಗ ಸುಸ್ತಾಗುತ್ತೆ, ಹಸಿವು ಕಮ್ಮಿ ಆಗುತ್ತೆ, ಹಾಗೇನೆ ನಿದ್ರೆ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಬಾಡಿ ಪೇನ್, ಚೆಸ್ಟ್ ಪೇನ್ ಇಂಥದ್ದೇ ಶುರುವಾಗುತ್ತೆ ಮೇಡಮ್. ಹಾಗೇನೆ ನಾನು ಮೊದಲೇ ಹೇಳಿರೋ ಪ್ರಕಾರ ನಿಧಾನವಾಗಿ ತಲೆ ಕೂದಲು ಉದುರೋಕ್ ಶುರುವಾಗುತ್ತೆ. ಜೊತೆಗೆ ಎದೆ ಭಾಗದಲ್ಲಿ ನೋವು, ಸ್ವೆಲ್ಲಿಂಗ್ ಕೂಡ ಶುರುವಾಗುತ್ತೆ ಮೇಡಮ್. ಇದನ್ನ ಸರಿ ಮಾಡಕ್ ಯಾವ ಟ್ರೀಟ್ಮೆಂಟು ಇಲ್ವಾ ಡಾಕ್ಟರ್? 1% ಒಪ್ಪಿಲ್ವಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗುತ್ತೆ ಭೂಮಿಕಾ ಅವರೇ. ಆದರೆ ಇನ್ಮೇಲೆ ನಮ್ಮ ಫೋಕಸ್ ಏನಿದ್ರು ಕ್ಯೂರ್ ಮೇಲಲ್ಲ, ನಿಮ್ಗಾಗೋ ನೋವು ತೊಂದರೆನ ಕಡಿಮೆ ಮಾಡೋದ್ರ ಕಡೆ ಅಷ್ಟೇ. ನೋಡಿ, ನಾನು ಕೊಡೋ ಮೆಡಿಸಿನ್ ನಿಮ್ಮ ಪೇಯ್ನ್ ಕಡಿಮೆ ಮಾಡ್ಬೋದೇ ಹೊರತು ಡಿಸೀಸ್ ಪ್ರೋಗ್ರೆಸ್ ಆಗೋದನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ದಿನ ಕಳೆದಂಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಾನು ಸುಳ್ಳು ಭರವಸೆ ಕೊಡೋದಿಲ್ಲ. ನಿಧಾನವಾಗಿ ಬದಲಾವಣೆ ಆಗ್ತಾನೆ ಹೋಗುತ್ತೆ. ಇದಕ್ಕೆ ನೀವು ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಬೇಕಾಗುತ್ತೆ. ನಂಗೆ ಭಯ ಆಗ್ತಿದೆ ಡಾಕ್ಟರ್. ಗೌತಮ್ ಅವ್ರ ಮುಖ ನೋಡಿದಾಗ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಅದು ಸಹಜ ಮೇಡಮ್. ಆದ್ರೆ ಒಂದು ಮಾತು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿದಿನ ನಿಮ್ಗೆ ಏನಾಗುತ್ತೋ ಅಂತ ನೆನೆಸ್ಕೊಂಡು ಯೋಚನೆ ಮಾಡ್ಕೊಂಡು ಕುಗ್ಗೋದ್ರ ಬದಲು ನಿಮ್ ಬಾಡಿನಲ್ಲಿ ಏನೇ ಹೊಸ ಸಿಂಪ್ಟಮ್ಸ್ ಕಾಣಿಸಿದ್ರು ಇಗ್ನೋರ್ ಮಾಡದೆ ತಕ್ಷಣ ನನಗೆ ಕಾಲ್ ಮಾಡಿ.